ನಮಸ್ಕಾರ. ನನ್ನ ಗುರುಗಳಾದಂತಹ ಪಂಡಿತ್ ರಾಜೀವ್ ತಾರಾನಾಥ್ ಅವರು ಇವತ್ತು ಇಹಲೋಕವನ್ನು ತ್ಯಜಿಸಿ ತಮ್ಮ ಗುರುಗಳ ಅನಂತ ಸಂಗೀತದ ಒಂದು ಮಹಾ ಗಂಧರ್ವ ಲೋಕದಲ್ಲಿ ಅವರು ಲೀನಾಗಿದ್ದಾರೆ. ಇಂಥ ಮಹಾನ್ ಗುರುಗಳು ಭೂಮಿ ಮೇಲೆ ಉದಯಿಸುವುದು ಬಹಳ ಅಪರೂಪಕ್ಕೆ ಒಬ್ಬರು ನಮಗೆ ಸಿಗ್ತಾರೆ. ಅವರು ಕೇವಲ ನಮಗೆ ಸಂಗೀತ ವಿದ್ಯೆಯನ್ನಷ್ಟೇ ಅಲ್ಲದೆ ವಿಚಾರ ಮಾಡುವ ಒಂದು ಗುಣವನ್ನು ಅವರು ತಿಳಿಸ್ಕೊಟ್ರು. ಎಲ್ಲವನ್ನು ಕೂಲಂಕಷವಾಗಿ ಪರಿಶೀಲಿಸುವಂಥ ವಿಶಿಷ್ಟ ಒಂದು ಅವರ ಯೋಚನಾ ಲಹರಿ ಅದು ನಮಗೆ ಎಷ್ಟು ಪ್ರಭಾವಿತ ಆಗಿದೆ ಅಂತಂದ್ರೆ ಪ್ರತಿ ಕ್ಷಣವೂ ಅವರ ನೆನಪಿಲ್ಲದೆ ನಾನು ನನ್ನ ಜೀವನವನ್ನು ಕಳೆಯೋದಿಲ್ಲ. ನನ್ನ ಎಲ್ಲ ನಾನು ಪಾಠ ಮಾಡೋದಿರಲಿ, ನಾನು ಏನೇ ಮಾಡ್ತಾ ಇರಲಿ, ಅವರ ಒಂದು ಅಪ್ರತಿಮ ನನ್ನ ಮೇಲೆ ಅವರದು ಯಾವಾಗಲೂ ಇಂಪ್ರೆಷನ್ ಅಂತ ಹೇಳ್ತೀವಲ್ಲ, ಅದು ಪ್ರತಿ ಕ್ಷಣಕ್ಕೂ ನನ್ನಲ್ಲಿ ಒಂದು ಕಾಣ್ತಾ ಇರುತ್ತದೆ. ಅವರು ಕೊಟ್ಟಂಥ ವಿದ್ಯೆಯಿಂದ ನಾನು ಅಲ್ಲದೆ ನನ್ನಂಥ ಅನೇಕ ಜನರು ಈ ಸಂಗೀತದ ಜಗತ್ತಿನಲ್ಲಿ ನಾವು ಇವತ್ತು ಒಂದು ನಮ್ಮತನವನ್ನು ರೂಪಿಸಿಕೊಳ್ಳುವಲ್ಲಿ ಅವರು ನಮಗೆ ಮಾರ್ಗದರ್ಶಿ ಆಗಿದ್ದಾರೆ. ಅವರು ಭೌತಿಕವಾಗಿ ನಮ್ಮ ಜೊತೆಗೆ ಇಲ್ಲದೇ ಇದ್ದರೂ ಕೂಡ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ನಮ್ಮ ಜೀವನಕ್ಕೆ ಎಂದಿದ್ದರೂ ಅದು ನಮಗೆ ಸಾಥಾಗಿ ಮುಂದುವರಿಯುತ್ತದೆ. ಅಂಥ ಗುರುಗಳ ಆತ್ಮಕ್ಕೆ ಚಿರಶಾಂತಿಯನ್ನು ಅವರು ಪಡೆಯಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಗುರುಗಳ ವ್ಯಕ್ತಿತ್ವದ ವಿಶಿಷ್ಟತೆಯನ್ನು ಹೇಳಬೇಕಂತಂದರೆ ಅವರು ಸಂಗೀತವನ್ನು ಉಸಿರಾಡ್ತಿದ್ದಂಥವ್ರು. ಅವರು ಎಚ್ಚರ ಆದ ತಕ್ಷಣವೇ ಅವರಿಗೆ ಸಂಗೀತ. ಅವ್ರ ಮುಂದೆ ಯಾರಾದರೂ ಬಂದು ಕೂತ್ರೆ ಅವರಿಗೆ ಸಂಗೀತ. ಒಂದು ಯಾವುದಾದ್ರೂ ಶಬ್ದ ಕೇಳಿದರೂ ಕೂಡ ಅದರಿಂದ ಒಂದು ಸಂಗೀತದ ರಾಗವನ್ನು ತೆಗೆದು ನಮ್ಮ ಮುಂದೆ ಅವರು ಹಾಡ್ತಾಯಿದ್ರು. ಪ್ರತಿ ಕ್ಷಣವೂ ಅವರ ಕಾಲು ಒತ್ತುವಂಥ ಸೇವೆಯನ್ನು ನಾವು ಮಾಡ್ತಾ ಇರಲಿ, ಅವ್ರಿಗೆ ನಾವು ಊಟ ತಿಂಡಿ ತಂದು ಕೊಡುವಂಥ ಸೇವೆ ಮಾಡ್ತಾ ಇರಲಿ, ಪ್ರತಿಯೊಂದು ಕ್ಷಣದಲ್ಲಿ ಅವರು ನಮ್ಮ ಒಳಗೆ ಅವರು ಪ್ರವೇಶ ಆಗ್ತಾ ಇದ್ದದ್ದು ನನಗೆ ಅನುಭವಕ್ಕೆ ಒಂದು ಸಾಕ್ಷೀಭೂತ ಆಗಿ ಬಂದಿದೆ. ಅದು ಬರುತ್ತಲ್ಲ, ಅದು ಅವರ ಸಂಗೀತದ ಲಹರಿ ಹೇಗಿತ್ತು ಅಂತಂದ್ರೆ ನಿರಂತರವಾಗಿ ಹರಿಯುವಂಥ ಒಂದು ಮಹಾ ನದಿ ಇದ್ದ ಹಾಗೆ. ನೀವು ಒಂದು ಸಣ್ಣ ಒಂದು ಗಿಂಡಿ ತರ್ಬೋದು, ಒಂದು ಬಕೆಟ್ ತರ್ಬೋದು, ಬೇಕಿದ್ರೆ ನೀವು ಒಂದು ಡ್ಯಾಮ ಕಟ್ಬೋದು. ನೀವು ಡ್ಯಾಮ್ ಕಟ್ಟುವಷ್ಟು ನಿಮಗೆ ಶಕ್ತಿ ಇದ್ದರೆ ನೀವು ದೊಡ್ಡ ಸಂಗೀತವನ್ನು ಅವರಿಂದ ಪಡೆಯಬಹುದು. ಎಷ್ಟನ್ನೇ ನೀವು ಪಡ್ಕೊಂಡ್ರೂ ಕೂಡ ಅದು ನಿಮ್ಮ ಜೀವನದಲ್ಲಿ ಕೊನೆಯವರೆಗೂ ಮರೆಯಲಾರದಂತೆ ನಿಮ್ಮ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರುವಂಥ ಸಂಗೀತ ಅವ್ರದ್ದು ಆಗಿತ್ತು. ನಾನು ಬೆಂಗಳೂರಲ್ಲಿ ಅವ್ರ ಕಡೆ ಹೋಗ್ತಾ ಇದ್ದೆ. ಅವರು ನನಗೆ ಏನು ಕಡಿಮೆ ಇದೆ, ನನಗೆ ಅದು ಭೌತಿಕ ವಸ್ತು ಇರ್ಬೋದು ಅಥವಾ ವಿದ್ಯೆಯೊಳಗೆ ನನಗೊಂದು ಒಂದು ರಾಗ ಅಂತ ಇರ್ಬೋದು, ಅಥವಾ ನನ್ನ ಹತ್ರ ಏನೋ ಒಂದು ಸಣ್ಣದೊಂದು ಸಾಮಾನು ಅಥವಾ ಏನೋ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಒಂದು ಸಣ್ಣ ಟೇಪ್ ರೆಕಾರ್ಡರ್ ಉದಾಹರಣೆಗೆ, ಅದು ನನ್ನ ಹತ್ರ ಇಲ್ಲ ಅಂತ ತಕ್ಷಣ ಗೊತ್ತಾದರೆ ಅವ್ರು ತಕ್ಷಣವೇ ಕೊಟ್ಬಿಡೋರು ಅವ್ರ ಹತ್ರ ಇರುವಂಥ ಯಾವುದನ್ನಾದರೂ. ಅಂತ ದಾಣಿ ಅಂತಂದ್ರೆ ಮಹಾದಾಣಿ ಅವರು. ವಿದ್ಯಾದಾಣಿ ಅಷ್ಟೇ ಅಲ್ಲದೆ ಎಲ್ಲ ಥರದ ದಾನಗಳನ್ನು ಅವರು ನಮಗೆ ಮಾಡಿದ್ದಾರೆ. ನಮಗೆ ಊಟ ಹಾಕಿ ಅವರು ಸಂಗೀತ ಕಲಿಸಿದ್ದಾರೆ. ಯಾವುದೇ ಶಿಷ್ಯರ ಹತ್ರ ಅವರು ₹1 ಕೂಡ ಯಾವಾಗಲೂ ಶುಲ್ಕ ಅಂತ ಹೇಳ್ಯಾರ ಎಂದೂ ಅಪೇಕ್ಷೆ ಪಟ್ಟವರಲ್ಲ. ಯಾವ ಕೊಡೋಕ್ಕೆ ಹೋದರೆ ಅವರು ಬೈತಿದ್ರು ನಮ್ಮನ್ನೆಲ್ಲ. ಯಾವುದೇ ರೀತಿಯಿಂದ ಶುಲ್ಕವನ್ನಾಗಲಿ ಮತ್ತು ಯಾವುದನ್ನೇ ಅವರು ಅಪೇಕ್ಷೆ ಪಡ್ತಿರಲಿಲ್ಲ. ಅವರು ಅಪೇಕ್ಷೆ ಪಡ್ತಿರೋದು ಒಂದೇ ವಿಷಯ ಆಗಿತ್ತು, ನೀವು ಸಾಧನೆ ಮಾಡಬೇಕು, ಶಿಷ್ಯರೆಲ್ಲ ಕಲಿಬೇಕು, ಒಳ್ಳೆಯ ಅಭ್ಯಾಸ ಮಾಡಬೇಕು. ಇದೊಂದೇ ಅವರ ಒಂದು ಉದ್ದೇಶ ಆಗಿರೋದು. ಪ್ರತಿ ಕ್ಷಣದಲ್ಲಿಯೂ ಕೂಡ ಅವರು ಸಂಗೀತವನ್ನು ನಮಗೆ ಕುಂತ್ರೆ ನಿತ್ತರೆ ಎಲ್ಲಿದ್ದರೂ ಕೂಡ ಸಂಗೀತ ನಮಗವರು ಹೇಳ್ತಾಯಿದ್ರು.